ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ನಡುವೆ ನಮಗರಿವಿಲ್ಲದಂತೆ ಕಳೆದು ಹೋಗುವುದಂದ್ರೆ ಅದು ದಿನಗಳು. ಆ ದಿನಗಳನ್ನೇ ಕಾಲ ಅಂತ ಕರೀತೀವಿ. ಇಡೀ ಜಗತ್ತನ್ನೇ ಬದಲಿಸುವ ಶಕ್ತಿ ಇರುವುದು ಕೂಡ ದಿನಗಳಿಗೆ. ಹೀಗೆ ದಿನ ಕಳೆದಂತೆ ವಾರಗಳು, ವಾರಗಳು ಉರುಳಿದಂತೆ ಮಾಸಗಳು, ಮಾಸಗಳು ಮಾಸಿದಂತೆ ವರ್ಷಗಳು, ಹೀಗೆ ಈ ಜಗತ್ತು ತನ್ನ ಹೊಸ ರೂಪವನ್ನು ದಿನೇ ದಿನೇ ಪಡೆದುಕೊಳ್ಳುತ್ತಾ ಸಾಗತ್ತೆ. ಅಯ್ಯೋ, ಎಷ್ಟು ಬೇಗ ದಿನಗಳು ಕಳೀತಿವೆ ಅಂತ ಒಮ್ಮೊಮ್ಮೆ ಅನಿಸಿಯೇ ಇರುತ್ತೆ. ಹೀಗೆ ಮಾನವರಾದ ನಾವು ಈ ದಿನಕ್ಕೊಂದು ಅರ್ಥ ನೀಡಿ ಅದನ್ನು ನೆನಪಿನೊಡಲಿಗೆ ಸೇರಿಸಿ ಬಿಡ್ತೀವಿ. ಪ್ರತಿ ವರ್ಷ ವಿಶೇಷವಾದ ದಿನಗಳು ಬಂದಾಗ ನಾವು ಕೂಡ ಹೆಚ್ಚಿನ ಮಹತ್ವವನ್ನು ನೀಡಿ ಆಚರಣೆ ಮಾಡ್ತೀವಿ. ಅದರಲ್ಲೂ ತಿಂಗಳ ಪೂರ್ತಿ ವಿಶೇಷ ದಿನಗಳೇ ಇದ್ರೆ ಅದೆಷ್ಟು ಚಂದ ಅಲ್ವಾ? ಹೌದು, ಈ ಮೇ ತಿಂಗಳು ಕೂಡ ನಿಜಕ್ಕೂ ವಿಶೇಷದಲ್ಲೇ ವಿಶೇಷ ಅನ್ನಬಹುದೇನೋ. ಯಾಕಂದ್ರೆ ಪ್ರತಿದಿನವೂ ಒಂದೊಂದು ವಿಶೇಷ ಕೂಡಿಕೊಂಡು ಬಂದಿರುವುದು ಮೇ ತಿಂಗಳ ಮಹತ್ವವನ್ನು ತಿಳಿಸುತ್ತೆ. ಅಷ್ಟಕ್ಕೂ ಮೇ 1ರಿಂದ 31ರವರೆಗೂ ಏನೆಲ್ಲ ವಿಶೇಷಗಳು ಬರುತ್ತವೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ. ಬನ್ನಿ, ಹಾಗಿದ್ರೆ ಮೇ ತಿಂಗಳಿಗೆ ಸ್ವಾಗತವನ್ನ ಬಯಸುತ್ತಾ ಎಲ್ಲರಿಗೂ ಈ ಮೇ ತಿಂಗಳು ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ಆಶಿಸ್ತೇನೆ. ಸ್ನೇಹಿತರೆ, ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನ ಕಾರ್ಮಿಕ ದಿನ ಅಥವಾ ಮೇ ದಿನ ಅಂತಲೂ ಕರೀತಾರೆ. ಇದನ್ನ ಪ್ರತಿ ವರ್ಷ ಮೇ 1ರಂದು ಜಾಗತಿಕವಾಗಿ ಆಚರಿಸಲಾಗುತ್ತೆ. ಭಾರತದಲ್ಲಿ ಕಾರ್ಮಿಕ ದಿನವನ್ನ ಅಂತಾರಾಷ್ಟ್ರೀಯ ಶ್ರಮಿಕ್ ದಿವಸ್ ಅಥವಾ ಕಾಮಗಾರ್ ದಿನ ಅಂತಲೂ ಕರೀತಾರೆ. ಇನ್ನು ಮೇ 1 ಮಹಾರಾಷ್ಟ್ರ ದಿನ. ಇದನ್ನ ಮರಾಠಿಯಲ್ಲಿ ಮಹಾರಾಷ್ಟ್ರ ದಿವಸ್ ಅಂತಲೂ ಕರೀತಾರೆ. ಇದು ಮಹಾರಾಷ್ಟ್ರದಲ್ಲಿ ರಾಜ್ಯ ರಜಾ ದಿನವಾಗಿದೆ. ಬಾಂಬೆ ರಾಜ್ಯದ ವಿಭಜನೆಯಿಂದ ಮಹಾರಾಷ್ಟ್ರ ರಾಜ್ಯವು ಮೇ 1, 1960ರಂದು ರಚನೆಯಾಯಿತು. ಮೇ 1 ಗುಜರಾತ್ ದಿನ. ಗುಜರಾತ್ನಲ್ಲಿ ಇದು ರಾಜ್ಯ ರಜಾ ದಿನ. ಗುಜರಾತ್ ರಾಜ್ಯವು ಕೂಡ ಮೇ 1, 1960ರಂದು ರಚನೆಯಾಯಿತು. ಇನ್ನು ಮೇ 2ನೇ ತಾರೀಕು ವಿಶ್ವ ಟ್ಯೂನಾ ದಿನ. ಈ ದಿನ ಟ್ಯೂನಾ ಮೀನಿನ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ವಿಶ್ವಸಂಸ್ಥೆ ಇದನ್ನು ಸ್ಥಾಪಿಸಿದೆ. ಮೇ 3ನೇ ತಾರೀಕು ಪತ್ರಿಕಾ ಸ್ವಾತಂತ್ರ್ಯ ದಿನ. ಪ್ರತಿ ವರ್ಷ ಮೇ 3ರಂದು ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೌಲ್ಯಮಾಪನ ಮಾಡಲು ಮತ್ತು ತಮ್ಮ ವೃತ್ತಿಯ ಬದುಕಿನಲ್ಲಿ ಪ್ರಾಣ ಕಳೆದುಕೊಂಡಂತಹ ಪತ್ರಕರ್ತರಿಗೆ ಗೌರವ ಸಲ್ಲಿಸಲು ಪತ್ರಿಕಾ ಸ್ವಾತಂತ್ರ್ಯ ದಿನ ಅಥವಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ. ಮೇ 4 ಕಲ್ಲಿದ್ದಲು ಗಣಿಗಾರರ ದಿನ. ಪ್ರತಿ ವರ್ಷ ಮೇ 4ರಂದು ಕಲ್ಲಿದ್ದಲು ಗಣಿಗಾರರನ್ನ ಗೌರವಿಸಲು ಕಲ್ಲಿದ್ದಲು ಗಣಿಗಾರರ ದಿನವನ್ನು ಆಚರಿಸಲಾಗುತ್ತೆ. ಕಲ್ಲಿದ್ದಲು ಗಣಿಗಾರಿಕೆ ಭಾರತದ ಅತ್ಯಂತ ಅಪಾಯಕಾರಿ ವೃತ್ತಿಗಳಲ್ಲಿ ಒಂದು. ಹಾಗಾಗಿ ಗಣಿ ಕೆಲಸಗಾರರು ಕೆಲಸ ಮುಗಿದ ಬಳಿಕ ಮನೆಗೆ ತೆರಳದೆ ಸಂಪೂರ್ಣ ತಮ್ಮ ಕೆಲಸ ಪೂರ್ಣವಾಗುವವರೆಗೂ ಮನೆ ಸಂಸಾರವನ್ನು ತೊರೆದು ಜೀವದ ಹಂಗನ ಬಿಟ್ಟು ಜೀವಿಸ್ತಾರೆ. ಅವರದ್ದು ಕಷ್ಟದ ಬದುಕು. ಹಾಗಾಗಿ ಅವರ ಗೌರವಾರ್ಥ ಕಲ್ಲಿದ್ದಲು ಗಣಿಗಾರರ ದಿನವನ್ನಾಗಿ ಮೇ 4ರಂದು ಆಚರಿಸಲಾಗುತ್ತೆ. ಇನ್ನು ಮೇ 5 ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನ. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದವರ ದಿನವನ್ನ ಪ್ರತಿ ವರ್ಷ ಮೇ 4ರಂದು ಆಚರಿಸಲಾಗುತ್ತೆ. ಈ ಆಚರಣೆಯ ಹಿನ್ನೆಲೆ ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚಿನಲ್ಲಿ 5 ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಸಾವಿಗೀಡಾಗ್ತಾರೆ. ಹಾಗಾಗಿ ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಣೆ ಮಾಡಲು ಜನವರಿ 4, 1999ರಂದು ಈ ದಿನಕ್ಕೆ ಮಹತ್ವ ನೀಡಲಾಯಿತು. ಅಗ್ನಿಶಾಮಕ ದಳದವರು ಮಾಡುವ ತ್ಯಾಗಗಳನ್ನು ಗುರುತಿಸಲು ಮತ್ತು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಮೇ 4ರಂದು ವಿಶ್ವ ನಗು ದಿನ. ಪ್ರತಿ ವರ್ಷ ಮೇ ತಿಂಗಳ ಮೊದಲ ಭಾನುವಾರದಂದು ವಿಶ್ವ ನಗು ದಿನವನ್ನು ಆಚರಿಸಲಾಗುತ್ತೆ. 1998ರಲ್ಲಿ ಮೊದಲ ಆಚರಣೆಯು ಭಾರತದ ಮುಂಬೈನಲ್ಲಿ ನಡೆಯಿತು. ಇದನ್ನ ವಿಶ್ವದಾದ್ಯಂತ ನಗು ಯೋಗ ಚಳುವಳಿಯ ಸಂಸ್ಥಾಪಕ ಡಾಕ್ಟರ್ ಮದನ್ ಕಟಾರಿಯಾ ಅವರು ಏರ್ಪಡಿಸ್ತಾರೆ. ಇನ್ನು ಮೇ 6 ಅಂತಾರಾಷ್ಟ್ರೀಯ ಆಹಾರ ರಹಿತ ದಿನ. ಇದನ್ನ ವಾರ್ಷಿಕವಾಗಿ ಮೇ 6ರಂದು ಆಚರಿಸಲಾಗುತ್ತೆ. ಇದು ದೇಹದ ಆಕಾರ ವೈವಿಧ್ಯತೆ ಸೇರಿದಂತೆ ದೇಹದ ಸ್ವೀಕಾರದ ಆಚರಣೆಯಾಗಿದೆ. ಮೇ 6 ವಿಶ್ವ ಅಸ್ತಮ ದಿನ. ವಿಶ್ವದಲ್ಲಿ ಅಸ್ತಮದ ಬಗ್ಗೆ ಜಾಗೃತಿ ಮತ್ತು ಕಾಳಜಿಯನ್ನು ಮೂಡಿಸಲು ಪ್ರತಿ ವರ್ಷ ಮೇ ಮೊದಲ ಮಂಗಳವಾರ ವಿಶ್ವ ಅಸ್ತಮ ದಿನವನ್ನು ಆಚರಿಸಲಾಗುತ್ತೆ. ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾದಿಂದ ವಾರ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ಅಸ್ತಮಾವು ಬ್ರಾಂಕೈಟಿಸ್ನ ದೀರ್ಘಕಾಲದ ಉರಿಯೂತವಾಗಿದ್ದು ಇದು ಕೆಮ್ಮು, ಉಸಿರಾಟದ ತೊಂದರೆ, ಎದೆಯ ಬಿಗಿತ ಇತ್ಯಾದಿಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಅಸ್ತಮಾದಿಂದ ಬಳಲುತ್ತಿರುವವರ ಗೌರವಾರ್ಥವಾಗಿ ವಿಶ್ವ ಅಸ್ತಮಾ ದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಮೇ 7ನೇ ತಾರೀಕು ವಿಶ್ವ ಅಥ್ಲೆಟಿಕ್ಸ್ ದಿನ.
ಅಥ್ಲೆಟಿಕ್ಸ್ ಅನ್ನ ಪ್ರಾಥಮಿಕ ಕ್ರೀಡೆಯಾಗಿ ಉತ್ತೇಜಿಸಲು ಮತ್ತು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಹೊಸ ಪ್ರತಿಭೆಗಳು ಮತ್ತು ಯುವಕರನ್ನ ಪರಿಚಯಿಸಲು ಯುವ ಜನರಲ್ಲಿ ಶಾಲೆಗಳು ಮತ್ತು ಸಂಸ್ಥೆಗಳಲ್ಲಿ ಕ್ರೀಡೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮೇ 7ರಂದು ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಮೇ 8ನೇ ತಾರೀಕು ವಿಶ್ವ ರೆಡ್ ಕ್ರಾಸ್ ದಿನ. ರೆಡ್ ಕ್ರಾಸ್ ಸಂಸ್ಥಾಪಕರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತಾರೆ. ರೆಡ್ ಕ್ರಾಸ್ ಸಂಸ್ಥಾಪಕರು ಹೆನ್ರಿ ಡ್ಯೂನಾಂಟ್, ಹಾಗೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯ ಸಂಸ್ಥಾಪಕರು ಕೂಡ. ಅವರು 1828ರಲ್ಲಿ ಜಿನೀವಾದಲ್ಲಿ ಜನಿಸ್ತಾರೆ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದ ವಿಶ್ವದ ಮೊದಲ ವ್ಯಕ್ತಿ ಇವರೇ. ಮೇ 8 ವಿಶ್ವ ತಲಸ್ಸೇಮಿಯಾ ದಿನ. ಪ್ರತಿ ವರ್ಷ ಮೇ 8ರಂದು ವಿಶ್ವ ತಲಸ್ಸೇಮಿಯಾ ದಿನ ಅಥವಾ ಅಂತಾರಾಷ್ಟ್ರೀಯ ತಲಸ್ಸೇಮಿಯಾ ದಿನ ಅಂತ ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ತಲಸ್ಸೇಮಿಯಾದಿಂದ ಬಳಲುತ್ತಿರುವ ಎಲ್ಲ ರೋಗಿಗಳು ಮತ್ತು ತಮ್ಮ ರೋಗದ ಹೊರತಾಗಿಯೂ ಜೀವನದ ಬಗ್ಗೆ ಎಂದಿಗೂ ಭರವಸೆ ಕಳೆದುಕೊಳ್ಳದ ಅವರ ಪೋಷಕರ ಗೌರವಾರ್ಥವಾಗಿ ಆಚರಿಸಲಾಗುತ್ತೆ. ಈ ದಿನ ಈ ಕಾಯಿಲೆಯಿಂದ ಬದುಕಲು ಹೆಣಗಾಡುತ್ತಿರುವವರನ್ನ ಪ್ರೋತ್ಸಾಹಿಸಲಾಗುತ್ತೆ. ಮೇ 9 ರವೀಂದ್ರನಾಥ ಟ್ಯಾಗೋರರ ಜಯಂತಿ ಆಚರಣೆ. ಇತರ ರಾಜ್ಯಗಳಲ್ಲಿ ಮೇ 7ರಂದು ಆಚರಿಸಲಾಗುತ್ತೆ. ಟ್ಯಾಗೋರರು ಮೇ 7, 1861ರಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಕಲಾವಿದರು, ಕಾದಂಬರಿಕಾರರು, ಲೇಖಕರು, ಬಂಗಾಳಿ ಕವಿಗಳು, ಮಾನವತಾವಾದಿಗಳು, ತತ್ವಜ್ಞಾನಿಗಳು. 1913ರಲ್ಲಿ ಅವರಿಗೆ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಮೇ 9 ಮಹಾರಾಣಾ ಪ್ರತಾಪ್ ಜಯಂತಿ. ಮಹಾರಾಣಾ ಪ್ರತಾಪ್ ಜಯಂತಿಯು ಚಿತ್ತೋರ್ನ ಮೊದಲ ಹುಟ್ಟುಹಬ್ಬದ ಪ್ರಸಿದ್ಧ ಮತ್ತು ಧೀರ ಆಳ್ವಿಕೆಯನ್ನು ಗೌರವಿಸುತ್ತೆ. ಇವರು ಒಬ್ಬ ದಂತಕಥೆಯ ಯೋಧ, ರಾಜಸ್ಥಾನದ ಹೆಮ್ಮೆಯ ಪ್ರತೀಕವಾದವರು. ಅವರು ಮೇವಾರದ ರಾಜ 2ನೇ ರಾಣಾ ಉದಯ್ ಸಿಂಗ್ ಅವರ ಮಗ. ಇನ್ನು ಮೇ 10 ವಿಶ್ವ ಲೂಪಸ್ ದಿನ. ಪ್ರತಿ ವರ್ಷ ಮೇ 10ರಂದು ಪ್ರಪಂಚದಾದ್ಯಂತ ವಿಶ್ವ ಲೂಪಸ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ದಿನದ ವಿಶೇಷತೆ ಅಂದರೆ ವಿಲಕ್ಷಣ ಕಾಯಿಲೆಗಳು ಮತ್ತು ದೀರ್ಘಕಾಲದ ದುರ್ಬಲಗೊಳಿಸುವ ಸ್ವಯಂ ನಿರೋಧಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವುದು ಈ ದಿನದ ಉದ್ದೇಶ. ಇನ್ನು ಮೇ 11 ರಾಷ್ಟ್ರೀಯ ತಂತ್ರಜ್ಞಾನದ ದಿನ. ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನದ ಪ್ರಮುಖ ಪಾತ್ರವನ್ನು ಎತ್ತಿ ಹಿಡಿಯಲು ಮತ್ತು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನಕ್ಕೆ ವಿಜ್ಞಾನವನ್ನೇ ಆಯ್ಕೆ ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಲು ಪ್ರತಿ ವರ್ಷ ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ದಿನ ಶಕ್ತಿ ಪೋಖ್ರಾನ್ ಪರಮಾಣು ಪರೀಕ್ಷೆಯನ್ನ 1998ರಂದು ನಡೆಸಲಾಯಿತು. ಮೇ 11 ತಾಯಂದಿರ ದಿನ. ತಾಯಂದಿರ ದಿನವನ್ನು ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ಮಾತೃತ್ವವನ್ನು ಗೌರವಿಸಲು ಆಚರಿಸಲಾಗುತ್ತೆ ಮತ್ತು ಪ್ರಪಂಚದಾದ್ಯಂತ ವಿವಿಧ ರೂಪಗಳಲ್ಲಿ ಆಚರಿಸ್ತಾರೆ. ತಾಯಂದಿರ ದಿನವನ್ನು 1907ರಲ್ಲಿ ಎಲ್ಲ ತಾಯಂದಿರು ಮತ್ತು ಮಾತೃತ್ವದ ಗೌರವಾರ್ಥವಾಗಿ ತಾಯಂದಿರ ದಿನವನ್ನು ಆಚರಿಸುವ ಕಲ್ಪನೆಯನ್ನು ಅನ್ನಾ ಜಾರ್ವಿಸ್ ಅವರು ಸ್ಥಾಪಿಸ್ತಾರೆ. ಈ ದಿನವನ್ನು 1914ರಲ್ಲಿ ರಾಷ್ಟ್ರೀಯ ದಿನವಾಗಿ ಗುರುತಿಸಲಾಯಿತು. ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ. ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸ್ತಾರೆ. ಈ ದಿನವು ಪ್ರಪಂಚದಾದ್ಯಂತ ಸಮಾಜಕ್ಕೆ ದಾದಿಯರು ನೀಡಿದ ಕೊಡುಗೆಯನ್ನು ನೆನೆಯಲಾಗುತ್ತೆ. ಈ ದಿನದಂದು ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿಯು ಪ್ರತಿ ವರ್ಷ ವಿಭಿನ್ನ ಆಯಾಮದೊಂದಿಗೆ ಜಾಗತಿಕವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಶಿಕ್ಷಣವನ್ನು ನೀಡಲು ಮತ್ತು ಸಹಾಯವನ್ನು ಮಾಡಲು ಅಂತಾರಾಷ್ಟ್ರೀಯ ದಾದಿಯರ ಕಿಟ್ ಅನ್ನು ತಯಾರಿಸುತ್ತೆ. ಮೇ 12 ಬುದ್ಧ ಜಯಂತಿ ಅಥವಾ ಬುದ್ಧ ಪೂರ್ಣಿಮಾ. ವೈಶಾಖ ಮಾಸದ ಹುಣ್ಣಿಮೆಯಂದು ಗೌತಮ ಬುದ್ಧ ಕಪಿಲವಸ್ತುವಿನಲ್ಲಿ ಲುಂಬಿನಿಯಲ್ಲಿ ಜನಿಸ್ತಾರೆ. ಅವರನ್ನ ಏಷ್ಯಾದ ಜ್ಯೋತಿಪುಂಜ ಅಥವಾ ಏಷ್ಯಾದ ಬೆಳಕು ಅಂತಲೂ ಕರೀತಾರೆ. ಈ ವರ್ಷ ಬುದ್ಧ ಜಯಂತಿ ಅಥವಾ ಬುದ್ಧ ಪೂರ್ಣಿಮೆಯನ್ನ ಮೇ 12ರಂದು ಆಚರಿಸಲಾಗುತ್ತೆ. ಇನ್ನು ಮೇ 14 ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ. ಪ್ರತಿ ವರ್ಷ ಮೇ 14ರಂದು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನವನ್ನು ಆಚರಿಸಲಾಗುತ್ತೆ. ಕುಟುಂಬವು ಸಮಾಜದ ಮೂಲ ಘಟಕವಾಗಿರುವಂಥದ್ದು. ಈ ದಿನವು ಕುಟುಂಬಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಅವುಗಳ ಮೇಲೆ ಪರಿಣಾಮವನ್ನು ಬೀರುವ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾ ಪ್ರಕ್ರಿಯೆಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಲು ಅವಕಾಶವನ್ನು ಒದಗಿಸುತ್ತೆ. ಇನ್ನು ಮೇ 16 ರಾಷ್ಟ್ರೀಯ ಡೆಂಗ್ಯೂ ದಿನ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಶಿಫಾರಸ್ಸಿನ ಮೇರೆಗೆ ಈ ದಿನವನ್ನು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನಾಗಿ ಆಚರಿಸಲಾಗುತ್ತೆ. ಮೇ 16 ಅಂತಾರಾಷ್ಟ್ರೀಯ ಬೆಳಕಿನ ದಿನ. ಪ್ರತಿ ವರ್ಷ ಮೇ 16ರಂದು ಪ್ರಪಂಚದಾದ್ಯಂತ ಜನರು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಆಚರಿಸ್ತಾರೆ. ಈ ದಿನವು 1960ರಲ್ಲಿ ಭೌತಶಾಸ್ತ್ರಜ್ಞ ಮತ್ತು ಎಂಜಿನಿಯರ್ ಆಗಿದ್ದಂತಹ
ಥಿಯೋಡರ್ ಮೈಮನ್ ಅವರ ಮೊದಲ ಉತ್ಪಾದಕ ಲೇಸರ್ ಕಾರ್ಯಾಚರಣೆಯ ದಿನಾಂಕವನ್ನು ಗೌರವಿಸುತ್ತೆ. ವಿಶ್ವಸಂಸ್ಥೆಯ ಪರವಾಗಿ ಯುನೆಸ್ಕೋದ ಅಂತಾರಾಷ್ಟ್ರೀಯ ಮೂಲ ವಿಜ್ಞಾನ ಕಾರ್ಯಕ್ರಮ ಈ ದಿನದ ಆಚರಣೆಯನ್ನು ಸಂಘಟಿಸುತ್ತೆ. ಮೇ 16 ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನ. ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ 3ನೇ ಶುಕ್ರವಾರ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನವನ್ನ ವನ್ಯಜೀವಿ ಸಂರಕ್ಷಣೆಯ ಮಹತ್ವಗಳ ಬಗ್ಗೆ ಪ್ರಭೇದಗಳ ದಿನವನ್ನಾಗಿ ಆಚರಿಸ್ತಾರೆ. ವನ್ಯಜೀವಿ ಸಂರಕ್ಷಣೆಯ ಮಹತ್ವದ ಬಗ್ಗೆ ಮತ್ತು ಎಲ್ಲ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಪುನಃಸ್ಥಾಪನೆ ಪ್ರಯತ್ನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ಆಚರಿಸ್ತಾರೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಕಾಯ್ದೆ 1973 ವನ್ಯಜೀವಿಗಳು ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೆ. ಮೇ 17 ವಿಶ್ವ ದೂರ ಸಂಪರ್ಕ ದಿನ. ಪ್ರತಿ ವರ್ಷ ಮೇ 17ರಂದು ವಿಶ್ವ ದೂರ ಸಂಪರ್ಕ ದಿನವನ್ನು ಆಚರಿಸ್ತಾರೆ. 1865 ಮೇ 17ರಂದು ಪ್ಯಾರಿಸ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ಸಮಾವೇಶಕ್ಕೆ ಸಹಿ ಹಾಕಿದಾಗ ITU ಸ್ಥಾಪನೆಯಾಯಿತು. ಹಾಗಾಗಿ ಇದನ್ನ ವಿಶ್ವ ದೂರ ಸಂಪರ್ಕ ಮತ್ತು ಅಂತಾರಾಷ್ಟ್ರೀಯ ಸಮಾಜ ದಿನ ಅಂತಲೂ ಕರೆಯಲಾಗುತ್ತೆ. 1969ರಿಂದ ವಾರ್ಷಿಕವಾಗಿ ಈ ದಿನವನ್ನು ಆಚರಿಸ್ತಾರೆ. ಮೇ 17 ವಿಶ್ವ ಅಧಿಕ ರಕ್ತದೊತ್ತಡದ ದಿನ. ಈ ದಿನವನ್ನು ವಾರ್ಷಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ಲೀಗ್ ಆಚರಿಸುತ್ತೆ. ಈ ದಿನವು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತೆ ಮತ್ತು ಈ ಕಾಯಿಲೆಯನ್ನು ತಡೆಗಟ್ಟಲು ಜನರನ್ನು ಪ್ರೋತ್ಸಾಹಿಸಲಾಗುತ್ತೆ. ಮೇ 17 ಸಶಸ್ತ್ರ ಪಡೆಗಳ ದಿನ. ಪ್ರತಿ ಮೇ ತಿಂಗಳ 3ನೇ ಶನಿವಾರದಂದು ಸಶಸ್ತ್ರ ಪಡೆಗಳ ದಿನವನ್ನು ಆಚರಿಸಲಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿದ ಪುರುಷರು ಮತ್ತು ಮಹಿಳೆಯರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸ್ತಾರೆ. ಮೇ 18 ವಿಶ್ವ ಏಡ್ಸ್ ಲಸಿಕೆ ದಿನ. ವಿಶ್ವ ಏಡ್ಸ್ ಲಸಿಕೆ ದಿನ ಅಥವಾ HIV ಲಸಿಕೆ ಜಾಗೃತಿ ದಿನವನ್ನು ಪ್ರತಿ ವರ್ಷ ಮೇ 18ರಂದು ಆಚರಿಸಲಾಗುತ್ತೆ. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಈ ದಿನ ಗುರುತಿಸುತ್ತೆ. HIV ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶವೂ ಇದಾಗಿದೆ. ಮೇ 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನ. ವಸ್ತು ಸಂಗ್ರಹಾಲಯ ಮತ್ತು ಸಮಾಜದಲ್ಲಿ ಅದರ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 18ರಂದು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ 1977ರಲ್ಲಿ ಈ ದಿನವನ್ನು ಸ್ಥಾಪಿಸಿತ್ತು. ಈ ಸಂಸ್ಥೆಯು ಪ್ರತಿ ವರ್ಷ ಜಾಗತೀಕರಣ, ಸಾಂಸ್ಕೃತಿಕ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ಪರಿಸರದ ಬಗ್ಗೆ ಕಾಳಜಿ ವಹಿಸುವುದನ್ನು ಒಳಗೊಂಡಂತೆ ಸರಿಯಾದ ವಿಷಯವನ್ನು ಸೂಚಿಸುತ್ತೆ. ಇನ್ನು ಮೇ 20 ಅಂತಾರಾಷ್ಟ್ರೀಯ ಮಾನವ ಸಂಪನ್ಮೂಲ ದಿನ. ಯುರೋಪಿಯನ್ ಅಸೋಸಿಯೇಷನ್ ಫಾರ್ ಪೀಪಲ್ ಮ್ಯಾನೇಜ್ಮೆಂಟ್ 2019ರಲ್ಲಿ ಮಾನವ ಸಂಪನ್ಮೂಲ ದಿನವನ್ನು ಸ್ಥಾಪಿಸಿತ್ತು. ಇನ್ನು ಮೇ 21 ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಪ್ರತಿ ವರ್ಷ ಮೇ 21ರಂದು ಭಯೋತ್ಪಾದಕರಿಂದ ಉಂಟಾಗುವ ಹಿಂಸಾಚಾರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಈ ದಿನದಂದು ನಿಧನರಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತೆ. ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನ. ಜಗತ್ತು ಮೇ 21ರಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸುತ್ತೆ. ಚಹಾ ಉದ್ಯಮದ ಕೊಡುಗೆಗಳನ್ನು ಗುರುತಿಸುವುದು ಮತ್ತು ಈ ಪ್ರದೇಶದಲ್ಲಿ ನ್ಯಾಯಯುತ ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸುವುದು ಇದರ ಗುರಿ. ಅಲ್ಲದೆ ಅಂತಾರಾಷ್ಟ್ರೀಯ ಚಹಾ ದಿನವು ಚಹಾ ವ್ಯವಹಾರದಲ್ಲಿ ಕೆಲಸ ಮಾಡುವ ಜನರಿಗೆ ಮನ್ನಣೆ ನೀಡುತ್ತೆ. ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ. ಜೀವ ವೈವಿಧ್ಯದ ಸಮಸ್ಯೆಗಳ ಅರಿವು ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಲು ಪ್ರತಿ ವರ್ಷ ಮೇ 22ರಂದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಮೇ 23 ವಿಶ್ವ ಆಮೆ ದಿನ. ಆಮೆಗಳನ್ನು ರಕ್ಷಿಸುವುದು ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಮೇ 23ರಂದು ಆಚರಿಸಲಾಗುತ್ತೆ. ಮೇ 24 ರಾಷ್ಟ್ರೀಯ ಸಹೋದರರ ದಿನ. ಈ ದಿನವನ್ನು ಹೆಚ್ಚಾಗಿ ಅಮೆರಿಕದಲ್ಲಿ ಆಚರಿಸಲಾಗುತ್ತೆ. ಸಹೋದರ ಸಹೋದರಿಯರ ನಡುವಿನ ಅತ್ಯದ್ಭುತವಾದ ಸಂಬಂಧವನ್ನು ಆಚರಿಸಲು ಈ ದಿನವನ್ನು ಸ್ಥಾಪಿಸಲಾಗಿದೆ. ಮೇ 25 ಆಫ್ರಿಕಾ ದಿನ. ಆಫ್ರಿಕನ್ ಸ್ವಾತಂತ್ರ್ಯ, ಸಾರ್ವಭೌಮ ಆಳ್ವಿಕೆ ಮತ್ತು ಗುರುತಿನ ವಾರ್ಷಿಕ ಆಚರಣೆಯನ್ನ ಆಫ್ರಿಕನ್ ವಿಮೋಚನಾ ದಿನ ಅಥವಾ ಆಫ್ರಿಕಾ ದಿನ ಅಂತಲೂ ಕರೀತಾರೆ. ಈ ದಿನವು ಮೇ 25 1963ರಂದು ಆಫ್ರಿಕನ್ ಏಕತಾ ಸಂಘಟನೆಯ ಸ್ಥಾಪನಾ ದಿನವಾಗಿ ಕಾರ್ಯನಿರ್ವಹಿಸುತ್ತೆ. 1958ರಲ್ಲಿ ಘಾನಾದ ರಾಜಧಾನಿಯಾದ ಅಕ್ರಾ ಆಫ್ರಿಕನ್ ವಿಮೋಚನಾ ದಿನದ ಮೊದಲ ಸ್ಮರಣಾರ್ಥವನ್ನು ಆಯೋಜಿಸಿತ್ತು. ಮೇ 26 ರಾಷ್ಟ್ರೀಯ ಸ್ಮಾರಕ ದಿನ. ಪ್ರತಿ ವರ್ಷ ಮೇ ತಿಂಗಳ ಕೊನೆಯ ಸೋಮವಾರದಂದು ಸ್ಮಾರಕ ದಿನವನ್ನು ಆಚರಿಸಲಾಗುತ್ತೆ. ಈ ವರ್ಷ ಅದು ಮೇ 29ರಂದು ಬರುತ್ತೆ.
ಈ ದಿನವು ಮಡಿದ ಅಮೆರಿಕನ್ ಮಿಲಿಟರಿ ಸಿಬ್ಬಂದಿಯನ್ನ ಗೌರವಿಸಿ ಸ್ಮರಿಸುತ್ತೆ. ಮೇ 30 ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ. ಆಲೂಗಡ್ಡೆ ದಿನವನ್ನು ಪ್ರತಿ ವರ್ಷ ಮೇ 30ರಂದು ಆಚರಿಸಲಾಗುತ್ತೆ. ಈ ದಿನವು ಆಲೂಗಡ್ಡೆಯ ಸಣ್ಣ ಪ್ರಮಾಣದ ಮತ್ತು ಕುಟುಂಬ ಕೃಷಿ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ. ವಿಶೇಷವಾಗಿ ಮಹಿಳಾ ರೈತರು ಸೇರಿದಂತೆ ಗ್ರಾಮೀಣ ರೈತರು ಹಸಿವು, ಅಪೌಷ್ಟಿಕತೆ ಮತ್ತು ಬಡತನವನ್ನು ಕಡಿಮೆ ಮಾಡುವ ಆಹಾರ ಭದ್ರತೆಯನ್ನು ಸಾಧಿಸುವ ಪ್ರಯತ್ನಗಳನ್ನು ಬೆಂಬಲಿಸುತ್ತೆ. ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗೆ ಹೆಚ್ಚಿನ ಕೊಡುಗೆ ನೀಡುತ್ತೆ. ಮೇ 30 ಗೋವಾ ರಾಜ್ಯತ್ವ ದಿನ. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಸುಂದರ ರಾಜ್ಯವೆಂದರೆ ಗೋವಾ. ಈ ವರ್ಷ ತನ್ನ 38ನೇ ರಾಜ್ಯತ್ವವನ್ನು ಆಚರಿಸುತ್ತಿದೆ. 1976ರಲ್ಲಿ ಗೋವಾ ವಿಧಾನಸಭೆಯು ಸಂಪೂರ್ಣ ರಾಜ್ಯತ್ವವನ್ನು ಕೋರಿ ನಿರ್ಣಯವನ್ನು ಹೊರಡಿಸಿತ್ತು. ನಂತರ ಅದನ್ನು ಮೇ 30, 1987ರಂದು ಗುರುತಿಸಲಾಯಿತು. ಮೇ 30 ಹಿಂದಿ ಪತ್ರಿಕೋದ್ಯಮ ದಿನ. ಹಿಂದಿ ಭಾಷೆಯ ಮೊದಲ ಪತ್ರಿಕೆ ಉದಾಂತ್ ಮಾರ್ಥಾಂಡ್ ಮೇ 30ರಂದು ಪ್ರಕಟವಾಯಿತು. ಪಂಡಿತ್ ಜುಗಲ್ ಕಿಶೋರ್ ಶುಕ್ಲಾ ಇದನ್ನ ಮೇ 30, 1826ರಂದು ಕೋಲ್ಕತ್ತಾದಿಂದ ವಾರ ಪತ್ರಿಕೆಯಾಗಿ ಪ್ರಾರಂಭಿಸುತ್ತಾರೆ. ಮೇ 31 ತಂಬಾಕು ವಿರೋಧಿ ದಿನ. ಹೃದಯ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್, ಹಲ್ಲು ಕೊಳೆತ, ಹಲ್ಲುಗಳ ಕಲೆ ಇತ್ಯಾದಿಗಳಿಗೆ ಕಾರಣವಾಗುವ ತಂಬಾಕಿನ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಮತ್ತು ಶಿಕ್ಷಣವನ್ನು ನೀಡಲು ಪ್ರತಿ ವರ್ಷ ಮೇ 31ರಂದು ವಿಶ್ವದಾದ್ಯಂತ ತಂಬಾಕು ವಿರೋಧಿ ದಿನ ಅಥವಾ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಲಾಗುತ್ತೆ. ಇವಿಷ್ಟು ಮೇ ತಿಂಗಳ ಮಹತ್ವ ಹಾಗೂ ವಿಶೇಷತೆಯ ಕುರಿತಾದ ಸಣ್ಣದಾದ ವರದಿ. ನಿಮಗೇನಾದರೂ ಮೇ ತಿಂಗಳಲ್ಲಿ ಬರುವ ವಿಶೇಷದ ಬಗ್ಗೆ ತಿಳಿದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.